ಆತ್ಮೀಯರೇ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, KPSC ಕಡೆಯಿಂದ ಹೆಲ್ತ್ ಇನ್ಸ್ಪೆಕ್ಟರ್ ಜಾಬನ್ನು ಏನು ಅಂತ ಹೇಳಿದ್ರೆ ಕರೆದಿದ್ದರು. ಈಗ ಅವುಗಳನ್ನು ಏನು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಆಗಲಿಕ್ಕೆ ಲಿಂಕನ್ನು ಬಿಟ್ಟಿದ್ದಾರೆ. ಯಾವ ಥರ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಅಪ್ಲೈ ಫಾರ್ ಆನ್ಲೈನ್ ವೇರಿಯಸ್ ನೋಟಿಫಿಕೇಷನ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಲಿಕ್ ಹಿಯರ್ ಫಾರ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತಿದೆ ನೋಡಿ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಏನು ಅಂತ ಹೇಳಿದ್ರೆ ನೀವು ಆಲ್ರೆಡಿ KPSCಯಲ್ಲಿ ರಿಜಿಸ್ಟರ್ ಆಗಿದ್ದರೆ ಲಾಗಿನ್ ಆಗಬೇಕಾಗತ್ತೆ. ಇಲ್ಲದೆ ಹೋದರೆ ನೀವು ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಹೊಸದಾಗಿ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ನಾನು KPSCಯಲ್ಲಿ ಲಾಗಿನ್ ಆಗಿದ್ದೀನಿ. ಹೀಗಾಗಿಬಿಟ್ಟು ಏನು ಅಂತ ಹೇಳಿದ್ರೆ ಇಲ್ಲಿ ಲಾಗಿನ್ ಆಗಿ ತೋರಿಸ್ತೀನಿ ನಿಮಗೆ. ಲಾಗಿನ್ ಆಗ್ತೀನಿ ನಾನು. ಈ ಥರ ಪಾಸ್ವರ್ಡ್ ಹಾಕಿಬಿಟ್ಟು ಕ್ಯಾಪ್ಚಾ ಹಾಕಬೇಕು. ಇಲ್ಲಿ ನೋಡಿ ಕ್ಯಾಪ್ಚಾ. ಹೇಳ್ಬಿಟ್ಟು ಸೈನ್ ಇನ್ ಕೊಡಿ. ಇಲ್ಲಿ ಒಂದು ಬಾಕ್ಸ್ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಗೋ ಅಂತ ಕೊಡಿ. ಕೊಟ್ಟ ತಕ್ಷಣ ಈ ಥರ ನಿಮ್ಮ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ನೇಮ್ ಅದೆಲ್ಲ ತೋರಿಸ್ತಾ ಇರುತ್ತೆ. ಇಲ್ಲಿ ನೀವು ಅಪ್ಲಿಕೇಶನ್ ಹಾಕೋದು ಯಾವ ಥರ ಅಂತ ಹೇಳಿದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಮೇಲ್ಗಡೆ ಹೋಮ್ ಇದೆ, ಅಪ್ಲಿಕೆಂಟ್ ಡೀಟೇಲ್ ರಿಜಿಸ್ಟ್ರೇಷನ್ ಇದೆ, ಅಪ್ಲೈ ಟು ಪೋಸ್ಟ್ ಇದೆ, ಅಪ್ಲೈಡ್ ಪೋಸ್ಟ್ ಇದೆ, ಇವೆಲ್ಲ ಕಾಣಿಸ್ತಲ್ಲ. ಡಿಲೀಟೆಡ್ ಅಪ್ಲಿಕೇಶನ್ಸ್ ಅಂತ ಇದೆ. ನೀವು ಮೊದಲು ಹೋಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಥರ ಹೋಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಜ್ ಬರುತ್ತೆ. ನೆಕ್ಸ್ಟು ಅಪ್ಲಿಕೆಂಟ್ ಡಿಟೇಲ್ ರಿಜಿಸ್ಟ್ರೇಷನ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಡಿಟೇಲಾಗಿ ರಿಜಿಸ್ಟ್ರೇಷನ್ ಆಗಬೇಕು. KPSCಯಲ್ಲಿ ಒನ್ ಟೈಮ್ ಏನಾದರೂ ನೀವು ರಿಜಿಸ್ಟ್ರೇಷನ್ ಆಗಿಬಿಟ್ರೆ ಮಾಡ್ಕೊಂಬಿಟ್ರೆ ಮುಂದೆ ಎಲ್ಲದಕ್ಕೂ ನಿಮಗೆ ಹೆಲ್ಪ್ ಆಗುತ್ತೆ. ಈ ಥರ ಪರ್ಸ್ನಲ್ ಇನ್ಫಾರ್ಮೇಷನ್ ಎಲ್ಲ ನೀವು ಫಿಲ್ಲಪ್ ಮಾಡಿಬಿಟ್ಟು ರಿಜಿಸ್ಟ್ರೇಷನ್ ಆಗಬೇಕು. ಮತ್ತು ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಆಗಿರ್ಬೋದು, ರಿಸರ್ವೇಷನ್ ಡೀಟೇಲ್ಸು, ಎಕ್ಸ್ಪೀರಿಯನ್ಸ್ ಡೀಟೇಲ್ಸು ಮತ್ತು ಅದರ್ ಡೀಟೇಲ್ಸ್ ಎಲ್ಲವನ್ನು ನೀವು ಫಿಲ್ಲಪ್ ಮಾಡಿಬಿಟ್ಟು ಒಂದು ಟೈಮು ರಿಜಿಸ್ಟ್ರೇಷನ್ ಆಗಬೇಕು. ಇದನ್ನು ಯಾವ ಥರ ರಿಜಿಸ್ಟ್ರೇಷನ್ ಆಗಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನಮ್ಮದೇ ವಿಡಿಯೋದಲ್ಲಿ KPSC ಅಪ್ಲಿಕೇಶನ್ ಯಾವ ಥರ ಹಾಕಬೇಕು, ರಿಜಿಸ್ಟ್ರೇಷನ್ ಯಾವ ಥರ ಮಾಡಬೇಕು KPSCಯಲ್ಲಿ ಅಂಥೇಳಿ ಎಲ್ಲ ನಿಮಗೆ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ಎಲ್ಲ ಸ್ಟೆಪ್ಸನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಮ್ಮ ಚಾನಲ್ ಹೋಗಿಬಿಟ್ಟು ವಿಡಿಯೋಸಲ್ಲಿ ಬಂದುಬಿಟ್ಟು ನೀವು ಸ್ಕ್ರೋಲ್ ಮಾಡ್ತಾ ಹೋಗಿ KPSC ನೋಟಿಫಿಕೇಷನ್ ಅಂತ ಇರುತ್ತೆ, ಹೌ ಟು ಅಪ್ಲೈ KPSC ಪೋಸ್ಟ್ಸ್ ಅಂತ ಇರುತ್ತೆ. ಅಲ್ಲಿ ಹೋಗಿ ನೀವು ಏನು ಮಾಡ್ಬೋದು, ವಿಡಿಯೋನೇ ಆ್ಯಕ್ಸೆಸ್ ಮಾಡ್ಬೋದು. ನೋಡಿದ್ರೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಎಲ್ಲವನ್ನೂ ನನಗೆ ಇನ್ಫಾರ್ಮೇಷನ್ನ ಫಿಲ್ಲಪ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಅಪ್ಲೈ ಟು ಪೋಸ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದೆಲ್ಲ ರಿಜಿಸ್ಟ್ರೇಷನ್ ಆದಮೇಲೆ ಅದು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಅಧಿಸೂಚನೆ ವಿವರಗಳಂತ ಇದೆ. ಮೇಲ್ಗಡೆ ನೋಡ್ಬೋದು ಮೋಟಾರ್ ವಾಹನ ನಿರೀಕ್ಷಕರು ಉಳಿಕೆ ಮೂಲರು ಅಂತ ಇದೆ. ಮೋಟಾರ್ ವಾಹನ ನಿರೀಕ್ಷಕರು ಹೈದರಾಬಾದ್ ಕರ್ನಾಟಕ ಇದೆ. ಕೆಳಗೆ ನೋಡ್ಬೋದು ಪದವಿ ಮಟ್ಟದ ಗ್ರೂಪ್ ಸಿ ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ಅಂತ ಇದೆ. ಹೀಗೆ ಕೆಳಗಡೆ ಬಂದರೆ ಪದವಿ ಮಟ್ಟದ ಗ್ರೂಪ್ ಸಿ ಉಳಿಕೆ ಮೂಲರು ಅಂತ ಇದೆ. ಕೆಳಗಡೆ ಬಂದು ಪದವಿ ಮಟ್ಟಕ್ಕಿಂತ ವಿದ್ಯಾರ್ಥಿ ಗ್ರೂಪ್ ಸಿ ಹುದ್ದೆಗಳಿಂದ ಉಳಿಕೆ ಮೂಲರು ಅಂತ ಇದೆ. ಇದೇ ಥರ ನೀವು ಸ್ಕ್ರೋಲ್ ಮಾಡ್ತಾ ಬರ್ಬೇಕು. ಸ್ಕ್ರೋಲ್ ಮಾಡಿಬಿಟ್ಟು ಯಾವುದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಲ್ಲ ಅದ್ರ ಮೇಲೆ ಏನು ಅಂತ ಹೇಳಿದ್ರೆ ಕ್ಲಿಕ್ ಮಾಡ್ಬೇಕು. ಅಪ್ಲೈ ಟು ಪೋಸ್ಟ್ ಅಂತ ಕೊಡಬೇಕು. ಆರ್ ಯು ವಾಂಟ್ ಟು ಶೂರ್ ಟು ಅಪ್ಲೈ ದಿಸ್ ನೋಟಿಫಿಕೇಶನ್ ಓಕೆ ಅಂತ ಕೊಟ್ಟರೆ ಏನಾಗುತ್ತೆ, ನೀವು ಅಪ್ಲಿಕೇಶನ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನೀವೇನು ಮಾಡ್ಬೋದು, ಅಪ್ಲಿಕೇಶನ್ನ ಹಾಕ್ಬೋದು. ಇಲ್ಲಿ ಅಮೌಂಟ್ ಕೂಡ ತೋರಿಸ್ತಾನೆ, ನೋಡ್ಬೋದು ನೀವು. 300 ಇದೆ ನೋಡಿ. ಡೈರೆಕ್ಟರೇಟ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಇದೆ ನೋಡಿ, 371 ಜೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, RPC ಕ್ಯಾಂಡಿಡೇಟ್ಸ್ ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ ಫಾರ್ HK ನೋಟಿಫಿಕೇಷನ್ಸ್ ಅಂತ ಇದೆ. HK ಇದೆ, ಇದು HKದವರು ಹಾಕ್ಬೋದು. ಇಲ್ಲಿ ನೋಡ್ಬೋದು ಡೈರೆಕ್ಟರೇಟ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅಂತಿದೆ. ಇಲ್ಲೇನೂ ಇದೆ.
ಇಲ್ಲಿ ಸಿವಿಲ್ ಇದೆ 371 ಜಿ, ಜೂನಿಯರ್ ಇಂಜಿನಿಯರ್ ಇದೆ. ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಇಲ್ಲಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವೇನು ಮಾಡ್ಬೋದು, ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಅಪ್ಲೈ ಟು ಪೋಸ್ಟ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅಪ್ಲಿಕೇಶನ್ ಹಾಕ್ಬೋದು.